ನಾಳೆಯಿಂದ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ವಿಮಾನಗಳ ಘರ್ಜನೆ ಆಗುತ್ತೆ. ಏರೋ ಇಂಡಿಯಾ 2025 ನಾಳೆ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಬೆಂಗಳೂರಿಗೆ ಆಗಮಿಸಿದ್ದಾರೆ ರಕ್ಷಣಾ ಸಚಿವರಾಗಿರುವಂಥ ಕೇಂದ್ರ ರಕ್ಷಣಾ ಸಚಿವರಾಗಿರುವಂಥ ರಾಜನಾಥ್ ಸಿಂಗ್ ಅವರು. ನಾಳೆಗಳ ಲೋಹದ ಹಕ್ಕಿಗಳ ಕಲರವ ಅದನ್ನು ಕಣ್ತುಂಬಿಕೊಳ್ಳೋದು ಈ ಒಂದು ಏರ್ ಶೋನಲ್ಲಿ ಅದೆಷ್ಟೋ ಜನರ ಒಂದು ಆಸೆ ಕೂಡ. ಸೊ ಆ ಒಂದು ವಾಯುಪಡೆಗಳ ವಿಮಾನಗಳ ಲೋಹದ ಹಕ್ಕಿಗಳ ಹಾರಾಟವನ್ನು ಅದರ ಒಂದು ಹಾರಾಟದ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಲಿದ್ದಾರೆ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಅವರು. ನಾಳೆ ವೈಮಾನಿಕ ಪ್ರದರ್ಶನ ಉದ್ಘಾಟನೆ ಮಾಡ್ತಾರೆ. ವಾಯುಪಡೆ ವಿಮಾನಗಳ ಪರಿಶೀಲನೆಯನ್ನು ಮಾಡಿದ್ದಾರೆ ಆಲ್ರೆಡಿ. ಸೇನೆ ಮತ್ತು ವಾಯುಪಡೆ ಮುಖ್ಯಸ್ಥರಿಂದ ಪರಿಶೀಲನೆ ಮಾಡಿದ್ದಾರೆ. ಲಘು ಯುದ್ಧ ವಿಮಾನ ತೇಜಸ್ಸನ್ನು ಪರಿಶೀಲಿಸಿದಂಥ ಮುಖ್ಯಸ್ಥರು ಇನ್ನು ಫ್ಲೈಯಿಂಗ್ ಡಿಸ್ಪ್ಲೇ 70ಕ್ಕೂ ಹೆಚ್ಚು ವಿಮಾನಗಳು 900ಕ್ಕೂ ಹೆಚ್ಚು ಪ್ರದರ್ಶಕರು ಏರ್ ಶೋನಲ್ಲಿ ಭಾಗಿಯಾಗ್ತಿದ್ದಾರೆ. 80ಕ್ಕೂ ಹೆಚ್ಚು ದೇಶಗಳ ಪ್ರಮುಖರು ಕೂಡ ಭಾಗಿಯಾಗ್ತಿದ್ದಾರೆ. 27 ದೇಶಗಳ ರಕ್ಷಣಾ ಸಚಿವರು ಈ ಒಂದು ಏರ್ ಶೋ ಸಮಾವೇಶದಲ್ಲಿ ಭಾಗಿಯಾಗ್ತಿದ್ದಾರೆ. ಏಷ್ಯಾದ ಅತಿ ದೊಡ್ಡ ವೈಮಾನಿಕ ಪ್ರದರ್ಶನ ಇದು. ಈ ಒಂದು ವೈಮಾನಿಕ ಪ್ರದರ್ಶನವನ್ನು ಕಣ್ತುಂಬಿಕೊಳ್ಳಕ್ಕೆ ಆಗಮಿಸುವಂಥ ವೀಕ್ಷಕರಿಗೆ ಅವರಿಗೆ ಸಕಲ ರೀತಿಯಲ್ಲೂ ಕೂಡ ಸೌಕರ್ಯಗಳನ್ನು ಕಲ್ಪಿಸಿಕೊಡಲಾಗುತ್ತೆ. ಸುರಕ್ಷತೆ, ಮೂಲ ಸೌಕರ್ಯ, ಸಂಚಾರ ನಿರ್ವಹಣೆ ಸೇರಿ ಹಲವು ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಈಗ ನೋಡಿ, ಭಾರಿ ಭದ್ರತೆಯನ್ನು ವಹಿಸಲಾಗಿದೆ. AI ಆಧಾರಿತ ಭದ್ರತಾ ಕ್ರಮ ಇರುತ್ತೆ. ಅನಧಿಕೃತ ಡ್ರೋನ್ ಚಟುವಟಿಕೆಯನ್ನು ಯಾರು ಕೂಡ ನಿರ್ವಹಿಸುವಂತಿಲ್ಲ, ಅಂಥವರ ವಿರುದ್ಧ ಕಠಿಣ ಕ್ರಮ ಆಗುತ್ತೆ. ಜೊತೆಗೆ ಲೈವ್ ಅಪ್ಡೇಟನ್ನು ಪಡೆದುಕೊಳ್ಳುವ ಕೆಲಸಗಳಾಗುತ್ತೆ. ಸಂಚಾರ ಮತ್ತು ಕಾರ್ಯಕ್ರಮದ ವೇಳಾಪಟ್ಟಿಯನ್ನು ಕೂಡ ಒದಗಿಸುವ ಕೆಲಸಗಳಾಗುತ್ತೆ. ಲೈವ್ ಅಪ್ಡೇಟನ್ನು ಕೊಡ್ತಾರೆ ಏನೇನು ಆಗ್ತಾ ಇದೆ ಅಂತೇಳಿ. ಅಲ್ಲಿಗೆ ಬರುವಂಥ ನೋಡಿ, ತುಂಬ ಜನ ಬರ್ತಾರೆ, ಟ್ರಾಫಿಕ್ ಜಾಮ್ ಆಗುತ್ತೆ, ಯಾರಪ್ಪ ಹೋಗ್ತಾರೆ, ಜಂಜಾಟ, ಏನೂ ಕೂಡ ಆಗೋದಿಲ್ಲ ಸಮಸ್ಯೆಗಳು. ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಈಗ ಯಾವುದೇ ರೀತಿಯಾದಂಥ ಅಡಚಣೆ ಆಗದಂತೆ ಈ ಒಂದು ಏರ್ ಶೋವನ್ನು ವೀಕ್ಷಿಸೋದಕ್ಕೆ ಬರುವಂಥ ಗಣ್ಯರಾಗಿರ್ಬೋದು ಅಥವಾ ಸಾರ್ವಜನಿಕರು ಯಾರಿಗೂ ಕೂಡ ತೊಂದರೆ ಆಗದಂತೆ ನೋಡಿ, ತೇಜಸ್ ಯುದ್ಧ ವಿಮಾನ ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ತೇಜಸ್ ಯುದ್ಧ ವಿಮಾನ. ಅದನ್ನು ಒಂದು ರೌಂಡನ್ನು ಹಾಕ್ತಾರೆ. ಅಂದರೆ ರಿಹರ್ಸಲ್ ನಡೆದಿದೆ ಇವತ್ತು. ರಿಹರ್ಸಲ್ ಇವತ್ತು ಬೆಂಗಳೂರಿಗೆ ಆಗಮಿಸಿದ್ದಾರೆ ಕೇಂದ್ರ ರಕ್ಷಣಾ ಸಚಿವರಾಗಿರುವಂಥ ರಾಜನಾಥ್ ಸಿಂಗ್ ಅವರು. ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿದಂತಹ ಕೇಂದ್ರ ಸಚಿವರು ಕೆಲವೊಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಏನು ಮಾತಾಡಿದರೆ ಕೇಳ್ಕೊಬನ್ನಿ. ಎಲ್ಲರಿಗೂ ನಮಸ್ಕಾರ. Friends, I am delighted to be present among all of you in this 15th edition of Aero India. I am happy to inform that we have achieved unprecedented success in this endeavor. Today, India has a thriving private defense industry that has firmly established itself and is making significant contributions to our national security. Friends, speaking about this Aero India event, I am delighted to share that this edition has exceeded all our expectations. This event features participation from over 900 exhibitors, including around 150 foreign exhibitors, with representatives from more than 90 countries. This grand gathering stands as a testament to the growing global confidence in India's aerospace and defense capabilities. Additionally, defense ministers or representatives from about 30 countries have come
to participate in this event. ಎಲ್ಲರಿಗೂ ನಮಸ್ಕಾರ. ನಾಳೆಯಿಂದ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ವಿಮಾನಗಳ ಘರ್ಜನೆ ಆಗುತ್ತೆ. ಏರೋ ಇಂಡಿಯಾ 2025 ನಾಳೆ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಬೆಂಗಳೂರಿಗೆ ಆಗಮಿಸಿದ್ದಾರೆ ರಕ್ಷಣಾ ಸಚಿವರಾಗಿರುವಂಥ ಕೇಂದ್ರ ರಕ್ಷಣಾ ಸಚಿವರಾಗಿರುವಂಥ ರಾಜನಾಥ್ ಸಿಂಗ್ ಅವರು. ನಾಳೆಗಳ ಲೋಹದ ಹಕ್ಕಿಗಳ ಕಲರವ ಅದನ್ನು ಕಣ್ತುಂಬಿಕೊಳ್ಳೋದು ಈ ಒಂದು ಏರ್ ಶೋನಲ್ಲಿ ಅದೆಷ್ಟೋ ಜನರ ಒಂದು ಆಸೆ ಕೂಡ. ಸೊ ಆ ಒಂದು ವಾಯುಪಡೆಗಳ ವಿಮಾನಗಳ ಲೋಹದ ಹಕ್ಕಿಗಳ ಹಾರಾಟವನ್ನು ಅದರ ಒಂದು ಹಾರಾಟದ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಲಿದ್ದಾರೆ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಅವರು. ನಾಳೆ ವೈಮಾನಿಕ ಪ್ರದರ್ಶನ ಉದ್ಘಾಟನೆ ಮಾಡ್ತಾರೆ. ವಾಯುಪಡೆ ವಿಮಾನಗಳ ಪರಿಶೀಲನೆಯನ್ನು ಮಾಡಿದ್ದಾರೆ ಆಲ್ರೆಡಿ. ಸೇನೆ ಮತ್ತು ವಾಯುಪಡೆ ಮುಖ್ಯಸ್ಥರಿಂದ ಪರಿಶೀಲನೆ ಮಾಡಿದ್ದಾರೆ. ಲಘು ಯುದ್ಧ ವಿಮಾನ ತೇಜಸ್ಸನ್ನು ಪರಿಶೀಲಿಸಿದಂಥ ಮುಖ್ಯಸ್ಥರು. ಇನ್ನು ಫ್ಲೈಯಿಂಗ್ ಡಿಸ್ಪ್ಲೇ 70ಕ್ಕೂ ಹೆಚ್ಚು ವಿಮಾನಗಳು 900ಕ್ಕೂ ಹೆಚ್ಚು ಪ್ರದರ್ಶಕರು ಏರ್ ಶೋನಲ್ಲಿ ಭಾಗಿಯಾಗ್ತಿದ್ದಾರೆ. 80ಕ್ಕೂ ಹೆಚ್ಚು ದೇಶಗಳ ಪ್ರಮುಖರು ಕೂಡ ಭಾಗಿಯಾಗ್ತಿದ್ದಾರೆ. 27 ದೇಶಗಳ ರಕ್ಷಣಾ ಸಚಿವರು ಈ ಒಂದು ಏರ್ ಶೋ ಸಮಾವೇಶದಲ್ಲಿ ಭಾಗಿಯಾಗ್ತಿದ್ದಾರೆ. ಏಷ್ಯಾದ ಅತಿ ದೊಡ್ಡ ವೈಮಾನಿಕ ಪ್ರದರ್ಶನ ಇದು. ಈ ಒಂದು ವೈಮಾನಿಕ ಪ್ರದರ್ಶನವನ್ನು ಕಣ್ತುಂಬಿಕೊಳ್ಳಕ್ಕೆ ಆಗಮಿಸುವಂಥ ವೀಕ್ಷಕರಿಗೆ ಅವರಿಗೆ ಸಕಲ ರೀತಿಯಲ್ಲೂ ಕೂಡ ಸೌಕರ್ಯಗಳನ್ನು ಕಲ್ಪಿಸಿಕೊಡಲಾಗುತ್ತೆ. ಸುರಕ್ಷತೆ, ಮೂಲ ಸೌಕರ್ಯ, ಸಂಚಾರ ನಿರ್ವಹಣೆ ಸೇರಿ ಹಲವು ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಈಗ ನೋಡಿ, ಭಾರಿ ಭದ್ರತೆಯನ್ನು ವಹಿಸಲಾಗಿದೆ. AI ಆಧಾರಿತ ಭದ್ರತಾ ಕ್ರಮ ಇರುತ್ತೆ. ಅನಧಿಕೃತ ಡ್ರೋನ್ ಚಟುವಟಿಕೆಯನ್ನು ಯಾರು ಕೂಡ ನಿರ್ವಹಿಸುವಂತಿಲ್ಲ, ಅಂಥವರ ವಿರುದ್ಧ ಕಠಿಣ ಕ್ರಮ ಆಗುತ್ತೆ. ಜೊತೆಗೆ ಲೈವ್ ಅಪ್ಡೇಟನ್ನು ಪಡೆದುಕೊಳ್ಳುವ ಕೆಲಸಗಳಾಗುತ್ತೆ. ಸಂಚಾರ ಮತ್ತು ಕಾರ್ಯಕ್ರಮದ ವೇಳಾಪಟ್ಟಿಯನ್ನು ಕೂಡ ಒದಗಿಸುವ ಕೆಲಸಗಳಾಗುತ್ತೆ. ಲೈವ್ ಅಪ್ಡೇಟನ್ನು ಕೊಡ್ತಾರೆ ಏನೇನು ಆಗ್ತಾ ಇದೆ ಅಂತೇಳಿ. ಅಲ್ಲಿಗೆ ಬರುವಂಥ ನೋಡಿ, ತುಂಬ ಜನ ಬರ್ತಾರೆ, ಟ್ರಾಫಿಕ್ ಜಾಮ್ ಆಗುತ್ತೆ, ಯಾರಪ್ಪ ಹೋಗ್ತಾರೆ, ಜಂಜಾಟ, ಏನೂ ಕೂಡ ಆಗೋದಿಲ್ಲ ಸಮಸ್ಯೆಗಳು. ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಈಗ ಯಾವುದೇ ರೀತಿಯಾದಂಥ ಅಡಚಣೆ ಆಗದಂತೆ ಈ ಒಂದು ಏರ್ ಶೋವನ್ನು ವೀಕ್ಷಿಸೋದಕ್ಕೆ ಬರುವಂಥ ಗಣ್ಯರಾಗಿರ್ಬೋದು ಅಥವಾ ಸಾರ್ವಜನಿಕರು ಯಾರಿಗೂ ಕೂಡ ತೊಂದರೆ ಆಗದಂತೆ ನೋಡಿ, ತೇಜಸ್ ಯುದ್ಧ ವಿಮಾನ ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ತೇಜಸ್ ಯುದ್ಧ ವಿಮಾನ. ಅದನ್ನು ಒಂದು ರೌಂಡನ್ನು ಹಾಕ್ತಾರೆ. ಅಂದರೆ ರಿಹರ್ಸಲ್ ನಡೆದಿದೆ ಇವತ್ತು. ರಿಹರ್ಸಲ್ ಇವತ್ತು ಬೆಂಗಳೂರಿಗೆ ಆಗಮಿಸಿದ್ದಾರೆ ಕೇಂದ್ರ ರಕ್ಷಣಾ ಸಚಿವರಾಗಿರುವಂಥ ರಾಜನಾಥ್ ಸಿಂಗ್ ಅವರು. ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿದಂತಹ ಕೇಂದ್ರ ಸಚಿವರು ಕೆಲವೊಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಏನು ಮಾತಾಡಿದರೆ ಕೇಳ್ಕೊಬನ್ನಿ. ಎಲ್ಲರಿಗೂ ನಮಸ್ಕಾರ. Friends, I am delighted to be present among all of you in this 15th edition of Aero India. I am happy to inform that we have achieved unprecedented success in this endeavor. Today, India has a thriving private defense industry that has firmly established itself and is making significant contributions to our national security. Friends, speaking about this Aero India event, I am delighted to share that this edition has exceeded all our expectations. This event features participation from over 900 exhibitors, including around 150 foreign exhibitors, with representatives from more than 90 countries. This grand gathering stands as a testament to the growing global confidence in India's aerospace and defense capabilities. Additionally,
defense ministers or representatives from about 30 countries have come to participate in this event.